ಇಲ್ಲ ಮೇಡಮ್, ಕೊನೆಯದಾಗಿ ಅವರೇ ಹೇಳಿದ್ದು ನಮ್ಗೆ ಹೇಗಾದ್ರೂ ಮಾಡಿ ಮಕ್ಕಳನ್ನ ತೋರಿಸಿ. ಒಂದ್ ಸೆಕೆಂಡ್, ನೀವು ಮಾತಾಡ್ಬೇಕಾದ್ರೆ ನಾ ಏನೂ ಮಾತಾಡಿಲ್ಲ. ಓಕೆ, ನಿಮಗೆ ಮಾತಾಡಿದ್ಯಾ? ಸೊ ಯಾರೋ ಒಬ್ರು ಹೇಳ್ತಾರೆ ಅಂತ ತಕ್ಷಣ ನೀವು ಒಂದು ಹೆಣ್ಣಿನ ಗೌರವ ಬಗ್ಗೆ ನೀವು ಯೋಚನೆ ಮಾಡಲ್ವಾ ಸರ್? ನಿಮ್ಗೇನೋ ಹೆಂಡತಿ, ತಂಗಿ, ಅಕ್ಕ, ಮಕ್ಕಳು ಎಲ್ಲರೂ ಇರ್ತಾರೆ ಅಲ್ವಾ? ನಿಮಗೆ ಗೊತ್ತಿಲ್ವಾ ಸರ್ ನಾವ್ ಏನೇನು ಅನುಭವಿಸಿದೀವಿ ಅಂತ ಹೇಳಿ? ಮೇಡಮ್, ನಿಮ್ಗೆ ನಿಮ್ಮ ಫ್ಯಾಮಿಲಿ ವಿಚಾರನೇ ನಮಗ್ ಗೊತ್ತಿಲ್ಲ. ಏನು ಹೇಳಿ ಸರ್, ನಿಮ್ಗೆ ನನ್ನ ಪರಿಚಯ ಗೊತ್ತಿಲ್ಲ ನನಗೆ? ಇಲ್ಲ ಇಲ್ಲ, ನನ್ನ ಪರಿಚಯ ಇಲ್ಲ, ಯಾರು ಪರಿಚಯ ಇಲ್ಲ ನಮ್ಗೆ, ಯಾರು ಗೊತ್ತಿಲ್ಲ. ಹಾಗಾಗಿ ಅವರು ಫೋನ್ ಮಾಡಿದ್ರು, ಸರ್ ಈ ತರ ವಿಷಯ ಗೊತ್ತಾಯ್ತು, ಏನಾಯ್ತು, ಏನ್ ವಿಚಾರ ಅಂದ್ರು. ಹೇಳ್ದೆ ಈ ತರ ಅನುಶ್ರೀ ಅವ್ರ ಹೆಸರು ಹೇಳ್ತಾ ಇದಾರೆ ಸರ್ ಅವರು. ನೀವು ಅರ್ಥ ಮಾಡ್ಕೋಬೇಕು, ನಾನು ಆರ್ಟಿಸ್ಟ್. ಸುಮ್ಮನೆ ಹೋಗಿ ನಮ್ಮ ಬಗ್ಗೆ ನ್ಯೂಸಲ್ಲಿ ಕುತ್ಕೊಂಡು ಮಾತಾಡ್ತೀರಾ ನೀವೆಲ್ಲ. ಹಲೋ, ಶಿವಲಿಂಗ್ ಅವರಾ? ಹೌದು, ಹೇಳಿ. ನೀವು ನನ್ಗೇನೋ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರಿ ಅಂತ ಹೇಳ್ತಿದ್ರಿ. ಅನುಶ್ರೀ ಅಂತ ಮಾತಾಡ್ತೀವಿ. ಹಾ ಮೇಡಮ್, ಹೇಳಿ, ಗೊತ್ತಾಯ್ತು. ಇದು ಸಂಪತ್ ಸರ್ ನಿಮ್ಮ ತಂದೆನಾ? ಅಲ್ಲ, ನೀವ್ ಯಾರು? ಅವರು ನನ್ನ ಹತ್ರ 8 ತಿಂಗಳ ಮುಂಚೆ, ನಾನು ಶಿವಲಿಂಗ ಅಂತ ಮಾತಾಡ್ತಾ ಇರೋದು. ಓಕೆ. ನಮ್ದೊಂದು ಫುಡ್ ಇಂಡಸ್ಟ್ರಿ ಇದೆ. ಓಕೆ. ಅದಕ್ಕೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ ಅವ್ರು ಕೆಲ್ಸಕ್ಕೆ ಬಂದ್ರು 8 ತಿಂಗಳ ಮುಂಚೆ ನನ್ನ ಹತ್ರ. ಓಕೆ. ಆಮೇಲೆ ನನ್ನ ಹತ್ರ ಬಂದು 1 ತಿಂಗಳಿಗೆ ಅವ್ರಿಗೆ ಒಂದ್ಸರಿ ಸ್ಟ್ರೋಕ್ ಆಯಿತು. ಮುಂಚೆನೂ ಇತ್ತು, ಅವ್ರಿಗೆ ಸ್ವಲ್ಪ ಕೈ ಸ್ವಲ್ಪ ಕ್ರಾಸ್ ಇತ್ತು, ಬೆಂಡಿತ್ತು. ಸರಿ. ಆ ಟೈಮಲ್ಲಿ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಅವರು ನಿಮ್ಮ ತಂದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಾಗ ನಾನೇ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಮನೇಲಿ ಸಪ್ರೇಟ್ ಒಂದು ಮನೆ ಕೊಟ್ಬಿಟ್ಟು ಅವ್ರಿಗೆ ಮೆಡಿಸಿನ್ ಎಲ್ಲ ಕೊಡಿಸಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಒಂದು ಮನೇಲಿ ಮಾಡಿ ಇಟ್ಟಿದ್ದೆ ಅವ್ರಿಗೆ. ಇವಾಗ ಮೊನ್ನೆ ಒಂದು 2 ಡೇಸ್ ಬ್ಯಾಕ್ ಮತ್ತೆ ಸ್ಟ್ರೋಕ್ ಆಯ್ತು ಅವ್ರಿಗೆ. ಆಗಿ ಪ್ರಜ್ಞೆ ಬಂದಮೇಲೆ ಅವ್ರು ನಮ್ಮನ್ನೆಲ್ಲ ಕನ್ವರ್ಸ್ತಾ ಇದ್ರು ಅವರು. ಆಗ ಫೋನ್ ಮಾಡಿದ್ವಿ ತುಂಬ ಸರಿ, ನೀವು ಫೋನ್ ಪಿಕ್ ಮಾಡಿಲ್ಲ. ನಿಮ್ಮದು ಮತ್ತೆ ಅಭಿ ಅಂತ ಒಂದು ನಂಬರ್ ಇತ್ತು, ಅವ್ರು ನನ್ನ ಮಗ ಅಂತ ಹೇಳಿದ್ರು, ಅವ್ರಿಗೂ ಮಾಡಿದ್ವಿ, ಅವರು ಪಿಕ್ ಮಾಡಿಲ್ಲ. ಮತ್ತೆ ಇನ್ನೊಬ್ರು ಯಾರೋ ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ, ಆಲ್ವಿನ್ ಅಂತ, ಅವ್ರ ಕಡೆಯಿಂದನೂ ಒಂದು ಫೋನ್ ಮಾಡಿದ್ರು. ಅವರು ಯಾರು ಅವ್ರ ಬಾಮ್ಮ ಇದ್ದಾನೋ ಯಾರೋ ಹೇಳಿದ್ರು, ಅವ್ರ ನಂಬರ್ ಮಾಡ್ತಿದ್ದೀನಿ, ಅವರು ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಪಾಪ ಅವ್ರು ತುಂಬ ಸೀರಿಯಸ್ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಸರ್, ಎಷ್ಟು ತಿಂಗಳಿಂದ ಪರಿಚಯ ಅವ್ರ ನಿಮಗೆ? ಅಷ್ಟೇ ಮೇಡಮ್, ಒಂದು 8 ತಿಂಗಳು ಆಯ್ತು ಅಷ್ಟೇ. ಸೊ ಒಬ್ರು ಪರ್ಸನ್ನು ಪರ್ಸನ್ ಬಗ್ಗೆ ಅದು ಮಾತಾಡಿದ ತಕ್ಷಣ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಸಿಕ್ಕಿಲ್ಲ ಅಂದ ತಕ್ಷಣ ನೀವು ನ್ಯೂಸ್ ಚಾನೆಲ್ಗೆ ಹೋಗಿ ಮಾತಾಡ್ತೀರಾ? ಇಲ್ಲ ಮೇಡಮ್, ಕೊನೆಯದಾಗಿ ಅವರೇ ಹೇಳಿದ್ದು ನಮ್ಗೆ ಹೇಗಾದ್ರೂ ಮಾಡಿ ಮಕ್ಕಳನ್ನ ತೋರಿಸಿ. ಒಂದ್ ಸೆಕೆಂಡ್, ನೀವು ಮಾತಾಡ್ಬೇಕಾದ್ರೆ ನಾ ಏನೂ ಮಾತಾಡಿಲ್ಲ. ಓಕೆ, ನಿಮಗೆ ಮಾತಾಡಿದ್ಯಾ? ಹಾಂ, ಆಗಿದೆ. ಮಕ್ಕಳಿದಾರಾ? ಇದ್ದಾರೆ. ಸೊ ಇವಾಗ ನೀವು ನಿಮ್ಗೇನು ಮಕ್ಕಳಿದ್ದಾರೆ. ಸೊ ನನ್ಗೇನು ನಮ್ಮ ತಾಯಿ ಎಲ್ಲ ಇದ್ದಾರೆ ಮನೇಲಿ. ಓಕೆನಾ? ಸೊ ನೀವು ನಿಮ್ಗೆ ಒಂದು ಫ್ಯಾಮಿಲಿ ಇರ್ಬೇಕಾದ್ರೆ ಇನ್ನೊಂದು ಫ್ಯಾಮಿಲಿ ರೆಪ್ಯುಟೇಷನ್ ನೀವು ತಗೊಂಡೋಗಿ ನಾನು ನ್ಯೂಸ್ ಚಾನೆಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳೋದು, ಇದು ಹೆಂಗೆ ನಿಮ್ಗೆ ಸರಿ ಅನ್ಸುತ್ತೆ? ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಯಾರಾದ್ರೂ ಟ್ರೈ ಮಾಡಿದ್ರೆ 10 ದಾರಿಗಳಿದೆ. ನ್ಯೂಸ್ ಚಾನೆಲ್ಗೆ ಹೋಗಿ ನೀವು ನಮ್ಮ ಬಗ್ಗೆ ಮಾತಾಡಿದಾಗ ನಿಮಗೆ ಗೊತ್ತಿಲ್ವಾ ಅದನ್ನ ಅವ್ರು ನ್ಯೂಸ್ ಮಾಡಿ ಹಾಕ್ತಾರೆ, ಅದನ್ನ ಇಡೀ ದಿನ ನ್ಯೂಸ್ ಅಲ್ಲಿ ಹಾಕ್ತಾರೆ. ನಮ್ಮ ಪರ್ಸನಲ್ ವಿಷಯಗಳನ್ನ ನ್ಯೂಸ್ ಅಲ್ಲಿ ಹೋಗಿ ಮಾತಾಡೋ ಅಂತ ಏನಿದೆ? ಮೇಡಮ್, ಮೊದಲನೇದಾಗಿ ನಮಗೆ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ನಾನು ಮಾಡಬೇಕಾಗಿರೋದು ಆಕ್ಚುಲಿ, ಯಾಕಂದ್ರೆ ನಾನು ಯಾರಿಗೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ತಗೊಂಡೋಗಿ ಟೆಲಿವಿಷನ್ ಅಲ್ಲಿ ಕುತ್ಕೊಂಡು ಮಾತಾಡೋ ಹಕ್ಕಿಲ್ಲ. ನಿಮಗೆ ಕರ್ಸೋದಕ್ಕೆ ಹೇಳಿದ್ದೆ ಮೇಡಮ್ ಅವರೇನೆ. ಆಮೇಲೆ ನೀವು ದಿಗ್ವಿಜಯಗೆ ಹೋಗ್ತೀರಾ, TV9 ಹೋಗ್ತೀರಾ, ಯಾರು ಹೇಳಿದ್ದು ನಿಮ್ಗೆ ಇದೆಲ್ಲ? ಅವರೇ, ನಿಮ್ಮ ತಂದೆಯವರೇನೆ ಹೇಳಿದ್ದು. ಒಂದು ಫ್ಯಾಮಿಲಿ ಇದೆ ಅಲ್ವಾ ಸರ್? ನಿಮ್ಗೇನು ಒಂದು ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ವಿಷಯ ನ್ಯೂಸ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? ಮೇಡಮ್, ಹೇಳಿದ್ದೆ ಅವರು. ಬರ್ತಾ ಇಲ್ಲ ಅಂದ್ರೆ ಯಾರನ್ನಾದ್ರೂ ಕರೆಸಿ ಅವ್ರು ಬಂದು ನೋಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಹೇಳ್ತಾರೆ ಅಂತ ನೀವು ಒಂದು ಹೆಣ್ಣಿನ ಗೌರವ ಬಗ್ಗೆ ನೀವು ಯೋಚನೆ ಮಾಡಲ್ವಾ ಸರ್? ನಿಮ್ಗೇನೋ ಹೆಂಡತಿ, ತಂಗಿ, ಅಕ್ಕ, ಮಕ್ಕಳು ಎಲ್ಲರೂ ಇರ್ತಾರೆ ಅಲ್ವಾ? ನಿಮಗೆ ಗೊತ್ತಿಲ್ವಾ ಸರ್ ನಾವ್ ಏನೇನು ಅನುಭವಿಸಿದೀವಿ ಅಂತ ಹೇಳಿ? ಮತ್ತೊಮ್ಮೆ ನೀವು ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೋತೀರಾ ಅಂತಂದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನೀವು ಯೋಚನೆ ಮಾಡ್ಬೇಕಲ್ವಾ? ನಾನು ಹೇಳ್ತಿರೋದು ಇವಾಗ ನಿಮಗೆ ನಮ್ಮ ಬಗ್ಗೆ ಏನ್ ಗೊತ್ತಿದೆ ಸರ್ ಹೋಗಿ ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಳ್ಳೋದಕ್ಕೆ? ಅವ್ರು ನಿಮಗೆ ಗೊತ್ತಿರೋದು 8 ತಿಂಗಳಿಂದ, ಅವ್ರು ನಮ್ಮನ್ನು ಬಿಟ್ಟೋಗಿ 22 ವರ್ಷ ಆಯ್ತು. ಲಾ ಪ್ರಕಾರ, ಕಾನೂನು ಪ್ರಕಾರ ಒಬ್ಬ ಮನುಷ್ಯ 8 ವರ್ಷದ ಮೇಲೆ ಫ್ಯಾಮಿಲಿ ಇಲ್ಲ ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಯಾವ ಹಕ್ಕೂ ಇರೋದಿಲ್ಲ. ಗೊತ್ತಾ ಸರ್ ನಿಮ್ಗಿದು?
ಮೇಡಮ್ ನಿಮಗೆ ನಿಮ್ಮ ಫ್ಯಾಮಿಲಿ ವಿಚಾರನೇ ನಮಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ನೀವೇನ್ ಮಾಡ್ಬೇಕು ಶಿವಲಿಂಗು ಸರ್, ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು, ನೀವು ಬೇರೆ ಫಸ್ಟ್ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಓಕೆನಾ? ಬೇರೆ ಅಂದ್ರೆ ಹೋಗಿ ನೀವು ಪೊಲೀಸ್ ಹತ್ರ ಕೇಳಿದ್ರು ನಿಮ್ಗೆ ಹೇಳಿರೋರು. ಓಕೆನಾ? ಕೇಳಾಯ್ತು, ಪೊಲೀಸವ್ರ ಹತ್ರನೂ ಕೇಳಾಯ್ತು, ಪೊಲೀಸರ ಹತ್ರನೂ ನಾನು ಕೇಳಾಯ್ತು. ಮಾಡ್ಬೋದು ಪೊಲೀಸ್ಗೆ, ನಾನ್ ಕೋರ್ಟ್ ಹೋಗಿ ಕೇಸ್ ಹಾಕ್ಬೋದು, ನನಗೆ ಹರಾಸ್ಮೆಂಟ್ ಆಗ್ತಾ ಇದೆ ಈ ತರ ಅಂತ ಹೇಳ್ಬಿಟ್ಟು ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಆಕ್ಚುಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಮಾತಾಡೋದು ತಪ್ಪಲ್ವಾ? ನೀವು ಹೋಗಿಟ್ಟು ನಾವು ನ್ಯೂಸ್ ಚಾನಲ್ ತಿಳ್ಕೊಳ್ಳೋದು. ಒಂದು ವಿಚಾರ ಹೇಳ, ಅವ್ರು ನಿಮ್ಮ ತಂದೆ ಅಂತ ನಾನು ನಂಬಿಲ್ಲ. ಮತ್ತೇನಪ್ಪ ನಂಬಿಲ್ಲ. ನಾನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ, ನಾನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅವ್ರಿಗೆ ಯಾರಾದರೂ ಸಂಬಂಧಪಟ್ಟವ್ರಿದ್ರೆ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಆಯ್ತು ಶಿವಲಿಂಗಣ್ಣವ್ರೆ, ಬಟ್ ಟಿವಿ ಚಾನೆಲ್ಗೆ ಹೋಗೋ ಐಡಿಯಾ ಕೊಟ್ಟಿದ್ದಾರೆ ಸರ್ ನಿಮಗೆ? ಅವರೇನೆ, ಸಂಪತ್ ಸರೇ ಕೊಟ್ಟಿದ್ದು. ಯಾರು ಸರ್ ಅದು? ನೀವು ಯೋಚನೆ ಮಾಡ್ಬೇಕಲ್ವಾ ಶಿವಲಿಂಗು ಸರ್, ಅವ್ರು ಏನೋ ಸಾವಿರ ಹೇಳ್ತಾರೆ ಶಿವಲಿಂಗು ಸರ್, ನೀವು ಒಂದು ಹ್ಯುಮ್ಯಾನಿಟಿ ಬೇಸಿಸ್ ಯೋಚನೆ ಮಾಡ್ಬೇಕಲ್ಲ. ಯಾರೇ ಬಂದು ನಿಮ್ಗೆ ಏನೇ ಹೇಳ್ಬಿಟ್ರು ನೀವು ನ್ಯೂಸ್ ಅಲ್ಲಿ ಹೇಳ್ಬಿಡ್ತೀರಾ? ಏನು ಶಿವಲಿಂಗ್ ಸರ್, ನಿಮ್ಗೆ ನನ್ನ ಪರಿಚಯ ಗೊತ್ತಿಲ್ಲ ನನಗೆ? ಇಲ್ಲ ಇಲ್ಲ, ನನ್ನ ಪರಿಚಯ ಇಲ್ಲ, ಯಾರು ಪರಿಚಯ ಇಲ್ಲ ನಮಗೆ, ಯಾರು ಗೊತ್ತಿಲ್ಲ. ಇವರೊಬ್ಬರೇ ನೋಡಿದ್ದೀರಾ ಟಿವಿ? ನೋಡಿದ್ದೀರಾ? ನನ್ನ ಹೆಸರು ಕೇಳಿದ್ದೀರಾ? ನೋಡಿರ್ತೀನಿ, ಅಂದರೆ ನಾನು ಟಿ ವಿ ಜಾಸ್ತಿ ನೋಡಲ್ಲ. ಹೌದು. ಅಲ್ಲ, ನಿಮ್ಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಹೋಗಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಅವ್ರು ಯಾರೋ ಒಬ್ರು ಹೇಳ್ತಾರೆ ಅಂತ ನೀವು ಹೋಗಿ ಕೂತ್ಕೊಳ್ಳೋದು ತಪ್ಪಲ್ವಾ? ಮೇಡಮ್, ನಾನು ಯಾವ ನ್ಯೂಸ್ ಚಾನಲಲ್ಲೂ ಹೋಗಿ ಕೂತ್ಕೊಂಡಿಲ್ಲ, ಯಾವ ನ್ಯೂಸ್ ಚಾನಲಲ್ಲೂ ಹೋಗಿ ಕೂತ್ಕೊಂಡಿಲ್ಲ. ನಮಗೆ ತೇಜಸ್ ಸರ್, ಒಂದು ನಿಮಿಷ, ತೇಜಸ್ ಸರ್ ಫೋನ್ ಮಾಡಿದ್ರು, ನಿಮ್ಗೊಬ್ರು ನಂಬರ್ ಕೊಡ್ತಾ ಇದ್ದೀನಿ, ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ನೀವೇನು ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಪಾಪ ಅವ್ರನ್ನೇನೋ ಕರ್ಕೊಂಡೋಗಿ ಮನೇಲಿ ನಿಲ್ಸ್ಕೊಳ್ಳೋದು ಏನೋ ಮಾಡಿದ್ರೆ ಸಾಕು, ನಮಗೇನಿದೆ, ಬಂದು ಕರ್ಕೊಂಡು ಹೋಗಕ್ಕೆ ಹೇಳಿ ಅಂತ ಹೇಳಿದೆ. ಯಾರೂ ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ಒಬ್ಬರು ಟಿ ವಿ ಇದು ಮಾಧ್ಯಮದವರೇ, ಅವರು ಹೇಳಿದೆ, ನಾನು ಈ ಥರ ಇದು ಕಾಂಟ್ಯಾಕ್ಟ್ ಈ ಥರ ಅಲ್ಲ, ಮೀಡಿಯಾಗೆ ಹೋಗ್ತಾ ಇರಬೇಕಾದ್ರೆ ಮೀಡಿಯಾ ಕಡೆಯಿಂದನೇ ಅವ್ರು ನನಗೆ ಫೋನ್ ಮಾಡಿದ್ರು, ಏನಾಗಬೇಕು ನಿಮಗೆ ಅವರಿಂದ, ಏನು ವಿಚಾರ ಅಂತ ಕೇಳಿದ್ರು. ಸರ್ 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 ಹೇಳಿ. ನೀವು ಫೋನ್ ಮಾಡಿದ್ರಾ ಅವ್ರು ಫೋನ್ ಮಾಡಿದ್ರಾ ಸರ್? ಯಾರಿಗೆ ಸರ್? ಯಾರು ಫೋನ್ ಮಾಡಿದ್ರಿ ಸರ್? ನೀವೇ ಫಸ್ಟ್ ಹೋಗಿದ್ದೀರಾ ಅವರೇ ಫೋನ್ ಮಾಡಿದ್ರು ಸರ್ ನಿಮಗೆ? ಸರ್, ಇದು ನ್ಯೂಸ್ ಚಾನಲ್ ಅವ್ರಿಗೆ ಮೊದಲು ಬಂದ್ಬಿಟ್ಟು ನಾವು ಡೈರೆಕ್ಟಾಗಿ ಮಾಡಿದ್ದು. ಯಾರಿಗೆ ನೀವೇ ಫೋನ್ ಮಾಡಿದ್ರಿ? ಫೋನ್ ಮಾಡಿದ್ರಿ, ಈ ಥರ ಒಬ್ರು ಇದ್ದಾರೆ, ಅವ್ರಿಗೆ ಯಾರು ಸಂಬಂಧಿಕರು ಯಾರು ಗೊತ್ತಾಗ್ತಾ ಇಲ್ಲ, ಅವರು ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ, ಒಂಚೂರು ಏನಾದರೂ ಸಹಾಯ ಮಾಡಿ ಅಂತ ಮಾಡಿದ್ದು. ಆವಾಗ ತೇಜಸ್ ಅವರು ಅವ್ರು ದಿಗ್ವಿಜಯ ಟಿ ವಿ ಕಡೆಯಿಂದ ಮಾಡಿದರು ನಮಗೆ. ಅವರು ನಮಗೆ ಹಳೆ ಪರಿಚಯ, ಅವರು ತುಂಬ ಒಂದು 2-3 ವರ್ಷಗಳಿಂದ ಪರಿಚಯ ಅವರು ನಮಗೆ. ಹಾಗಾಗಿ ಅವರು ಫೋನ್ ಮಾಡಿದರು, ಸರ್ ಈ ಥರ ವಿಷಯ ಗೊತ್ತಾಯಿತು, ಏನಾಯಿತು, ಏನು ವಿಚಾರ ಅಂದರು. ಹೇಳಿದೆ, ಈ ಥರ ಅನುಶ್ರೀ ಅವ್ರ ಹೆಸರು ಹೇಳ್ತಾ ಇದ್ದಾರೆ ಸರ್, ಅವರು ಈ ಥರ ಒಬ್ಬರು ಇದ್ದಾರೆ ಸಂಪತ್ ಸರ್ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ವಿಚಾರ ಹೇಳಿದೆ ನನಗೆ. ಅಲ್ಲಲ್ಲ, ನಾನು ಕೇಳೋದು ಸರ್, ಅನುಶ್ರೀ ಅವ್ರ ಹೆಸರು ಹೇಳಿದ ತಕ್ಷಣ ನೀವು ಟಿವಿಗೆ ಹೋಗ್ಬಿಡೋದಾ ಸರ್? ನಾನು ಕೇಳೋದು ಸರ್, ಈಗ ಅನುಶ್ರೀ ಅವ್ರ ಹೆಸರು, ನೀವು ಅನುಶ್ರೀನ ನೋಡಿಲ್ಲ, ಟಿವಿಲೂ ನೋಡಿಲ್ಲ ಅಂತೀರಾ, ಅನುಶ್ರೀ ಹೆಸರು ಹೇಳಿದ ತಕ್ಷಣ ಹೆಂಗೆ ಸರ್ ಟಿವಿ? ಸರ್, ಇವಾಗ ನಾನು ಏನು ಮಾಡಬೇಕಾಗಿತ್ತು ಹೇಳಿ ಸರ್? ಹೋಗಿ ಅಲ್ಲ ಪ್ರಾಕ್ಟಿಕಲ್ ಆಗಿ ನಿಮಗೆ ಅವ್ರು ಇಲ್ಲ ಅಂದಾಗ ಬಿಟ್ಬಿಡ್ಬೇಕು. ಅದಕ್ಕೆ ಟಿವಿಗೆ ಹೋದ್ರೆ ಅವಶ್ಯಕತೆ ಇಲ್ಲ ಅಲ್ವಾ ಸರ್? ನೀವು ಅದನ್ನ ಅಟ್ಲೀಸ್ಟ್ ಕೇಳಬೇಕು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾದ್ರೂ ನೋಡ್ಬೇಕಿತ್ತು. ಸಡನ್ ಆಗಿ ನೀವು ಸರ್ ಕಾಂಟ್ಯಾಕ್ಟ್ ಎಲ್ಲ ಮಾಡಾಯ್ತು, ಇವಾಗ ವೆಂಟಿಲೇಟರ್ಗೆ ಹಾಕ್ಬೇಕಂತೆ ಅವ್ರಿಗೆ. ಯಾರಾದರೂ ಅವ್ರ ಬ್ಲಡ್ ಅವ್ರ ಸಂಪತ್ ಸರ್ನ. ಸರ್ ಮೇಡಮ್ ಹೇಳಿ. ಹೇಳಿ ಮೇಡಮ್. ಸಿಂಪಲ್ ಶಿವಲಿಂಗ್ ಅವರೇ, ನಿಮ್ಮ ಕಂಪನಿ ಹೆಸರು ನಾನು ಗೂಗಲಲ್ಲಿ ಹಾಕಿದೆ, ನಂಬರ್ ಬಂತು, ನಿಮ್ಮ ಆಫೀಸ್ಗೆ ಕಾಲ್ ಮಾಡಿ ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಮ ನಂಬರ್ ತಗೊಂಡು ನಿಮಗೆ ನಾವು ಫೋನ್ ಹಚ್ಚಿಲ್ಲ ಅಂದರೆ ಇನ್ನೊಂದ್ಸಲಿ ಮಾಡಿ, ಮೆಸೇಜ್ ಮಾಡಿ, ಏನೋ ಮಾಡಿದ್ದೀನಿ ಮೇಡಮ್, ಮೆಸೇಜ್ ಎಲ್ಲ ಮಾಡಿದ್ದೀನಿ, ಮೆಸೇಜ್ ಎಲ್ಲ ಮಾಡಿದ್ದೀನಿ. ಯಾವುದೋ ರಾಂಗ್ ನಂಬರ್ಗೆ ಹೋಗಿರ್ಬೋದು, ಯು ಮೈಟ್ ಹ್ಯಾವ್ ರಾಂಗ್ ನಂಬರ್. ಆಮೇಲೆ ಯಾರೋ ನನ್ನ ಹೆಸರು ನೀವು ಒಬ್ಬರು ಹೋಗ್ಬಿಟ್ಟು ನೀವು ಯೂಸಲ್ಲಿ ಕೊಡ್ತೀವಿ ಅಂತ ಹೇಳ್ತೀರಲ್ವಾ? ಇವಾಗ ನನ್ನ ಹೆಸರಿಗೆ ಒಂಚೂರು ನನಗೆ ಪ್ರಾಬ್ಲಮ್ ಆಗಿದ್ರು ನಾನು ಕೇಸ್ ಫೈಲ್ ಮಾಡ್ತೀನಿ ನಾನು. ಸರಿ ಮೇಡಮ್, ಮಾಡಿ, ನಾನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ, ಮಾಡಿ. ಅಲ್ಲ ಸರ್, ನಾನೊಂದು ಮಾತಾಡಲ್ಲ, ದಾರಿಯಲ್ಲಿ ಯಾರೇ ಒಬ್ರು ಬಿದ್ರೂ ಎತ್ಕೊಂಡೋಗಿ ಹಾಸ್ಪಿಟ್ಲಾಗಿ ಸೇರಿಸೋದು ಒಬ್ರು ಮಾನವೀಯತೆ. ಅವ್ರು ಪರಿಚಯ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಮಾನವೀಯತೆ. ಅದನ್ನ ಅವ್ರ ಕಡೆಯಿಂದ ಆದರೆ ಅವ್ರ ಮನೆಯವ್ರಿಗೆ ತಲುಪಿಸೋದು ಪ್ರಯತ್ನ ಪಡ್ಬೋದು ಅಲ್ವರಾ? ಆಗಿಲ್ಲ ಅಂದರೆ ಕೈ ಬಿಟ್ಬಿಡ್ಬೇಕು. ಅದನ್ನು ನಾನು ಮಾಡಿದೆ, ಪೊಲೀಸ್ ಸ್ಟೇಷನಲ್ಲಿ ಹೋದೆ.
ಅದು NCR ಕಾಪಿ ಬೇಕಾದ್ರೆ ನಿಮ್ಮ ಹತ್ರ ಸ್ಟೇಷನ್ ಅದನ್ನು ಕೊಡ್ತೀನಿ. ಅಲ್ಲೂ ಹೋದೆ ಸರ್ ಈ ಥರ ಇದೆ ದಯವಿಟ್ಟು ಏನಾದರೂ ವ್ಯವಸ್ಥೆ ಮಾಡಿ ಅವ್ರನ್ನ ಕರೆಸಿ, ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದೆ. ಸ್ಟೇಷನಲ್ಲೂ ಹೇಳಿದ್ರು ನಮ್ಮ ಫೋನು ಪಿಕ್ ಮಾಡ್ತಾ ಇಲ್ಲ ಅಂದರು. ಅದು NCR ಕಾಪಿ ಇದೆ ಬೇಕಾದ್ರೆ ನಾನು ಕಳಿಸ್ತೀನಿ ಪೀಣ್ಯ ಸ್ಟೇಷನ್. ನಾನು ಏನು ಮಾಡಲಿ ಹೇಳಿ ಮೇಡಮ್, ನನ್ನ ಜಾಗದಲ್ಲಿ ನೀವಿದ್ರೆ ಏನು ಮಾಡ್ತಾಯಿದ್ರಿ ಹೇಳಿ. ಖಂಡಿತವಾಗ್ಲೂ ನಾನು ಇಂಟ್ರೆಸ್ಟಲ್ಲಿದ್ದರೆ ಈ ಥರ ಕೆಲಸಗಳನ್ನ ಮಾಡಿ ಇನ್ನೊಬ್ರು ಮರ್ಯಾದಿನ ನನ್ನ ನ್ಯೂಸ್ ಚಾನಲಲ್ಲಿ ಹರಾಜು ಆಗ್ತಿಲ್ಲ ಸರ್. ನಾನು ನುಗ್ಗಿ ನೀವು ಅರ್ಥ ಮಾಡ್ಕೋಬೇಕು, ನಾನು ಆರ್ಟಿಸ್ಟು. ಸುಮ್ಮನೆ ಹೋಗಿ ನನ್ನ ಬಗ್ಗೆ ನ್ಯೂಸಲ್ಲಿ ಕುತ್ಕೊಂಡು ಮಾತಾಡ್ತೀರಾ ನೀವೆಲ್ಲ. ಒಂಚೂರಾದ್ರೂ ನೀವು ಮೇಡಮ್ ನಾನು ಎಲ್ಲೂ ಹೋಗಿಲ್ಲ, ಯಾವ ಚಾನಲ್ಗೂ ಹೋಗಿ ಕುತ್ಕೊಂಡು ಮಾತಾಡಿಲ್ಲ. ಹಾಸ್ಪಿಟ್ಲಲ್ಲಿದೆ, ಹಾಸ್ಪಿಟ್ಲಿಗೆ ಬಂದರು. ಟಿವಿ ನೈನ್ ಹೆಂಗೆ ಹೋಯ್ತು ಸರ್ ವಿಚಾರ? ಎಲ್ಲ ನ್ಯೂಸ್ ಚಾನಲ್ ಅವ್ರಿಗೆ ಬಂದರು, ಒಬ್ರು ಗೊತ್ತಾದ್ರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ನ್ಯೂಸ್ ಚಾನಲ್ ಬರೋಕ್ಕೆ ಕಾರಣ ಯಾರು ಸರ್? ಕಾರಣಕರ್ತರು ಯಾರು ಸರ್? ಆ ಎಲ್ಲ ನ್ಯೂಸ್ ಚಾನಲ್ ಅಲ್ಲಿ ಬರೋ ಕಾರಣಕರ್ತರು ಯಾರು ಸರ್? ಸರ್ ಎಲ್ಲ ಟ್ರೈ ಮಾಡಿದ್ದಾರೆ. ನೀವೇ ಅಲ್ವಾ ಸರ್ ಕಾರಣ? ಹಾಸ್ಪಿಟ್ಲವರು ಹೇಳಿದ್ದಾರೆ, ಹಾಸ್ಪಿಟ್ಲವರು ಹೇಳಿದ್ದಾರೆ ಮೀಡಿಯಾಗೆ. ಈಗ ಅವ್ರು ಹೇಳಿದ್ರು ಸಿಕ್ಕೇ ಇಲ್ಲ ಅಂತ ಅನ್ಕೊಳ್ಳಿ ಸರ್, ಆಯ್ತು ಸಿಕ್ಕಿಲ್ಲ ಅಂತಂದ್ರೆ ನೀನ್ ಮೀಡಿಯಾಗ ಕುತ್ಕೊಂಡ್ಬಿಟ್ಟು ಮಾನ ಮರ್ಯಾದೆ ಕಳ್ಬಿಡ್ಬೇಕು ಅಷ್ಟೇ ಅಲ್ವಾ ಸರ್ ನಿಮ್ಗೆ ಗೊತ್ತಿರೋದು? ಸರ್ ನಮ್ಗೆ ಅದರಿಂದ ಏನು ಸಿಗುತ್ತೆ? ಅಲ್ಲ ಏನು ಸಿಗುತ್ತೆ ಹೇಳಿ ಅದರಿಂದ? ಮಾಡ್ಬೋದಾಗಿತ್ತಲ್ವಾ ನೀವು? ನೀವೇನು ನಮ್ಗೆ ಪರಿಚಯ ಇದ್ದೀರಾ? ನಮಗೆ ದುಶ್ಮನ್ಗಳ, ನಮ್ಗೆ ಕೆಟ್ಟವರ? ನನಗೇನು ಸಿಗುತ್ತೆ ನಿಮ್ಮ ಮಾನ ಮರ್ಯಾದೆ ಕಳೆದ್ರೆ? ಸರ್ ಒಂದು ಹೇಳ್ತೀನಿ ಕೇಳಿ. ಹೇಳಿ ಸರ್. ಒಂದು ಸೆಲೆಬ್ರಿಟಿ ಆಗಿದ್ರೆ ಮಾತ್ರನೇ ನೀವು ಅಲ್ಲಿಗೆ ಹೋಗಿ ಚಾನಲ್ ಕುತ್ಕೊಳ್ಳೋಕೆ ಸಾಧ್ಯ. ಸೆಲೆಬ್ರಿಟಿ ಅಲ್ಲಂದ್ರೆ ಕಾಮನ್ ಮ್ಯಾನ್ ಅನ್ನ ಕರ್ಕೊಂಡೋಗಿ ಟಿವಿಲಿ ಯಾವಂತ ತೋರಿಸ್ತಾನೆ? ಯಾರು ತೋರಿಸಲ್ಲಲ್ವಾ ಸರ್? ಹೌದೌದು. ನಿಮ್ ಮನುಷ್ಯ ಅಂತ ಗೊತ್ತಿದ್ದಕ್ಕೋಸ್ಕರ ಅಲ್ವಾ ಸರ್ ನೀವು ಹೋಗಿ ಟಿವಿ ಕುತ್ಕೊಂಡಿದ್ದು, ಟಿವಿಗೆ ಹೋಗಿ ಮಾತಾಡಿದ್ದು? ಖಂಡಿತ ಇವ್ರ ಹೆಸರನ್ನ ನಾನು ಹೇಳಿಲ್ಲ. ನಾನು ಹೇಳಿರೋದನ್ನ ಅವ್ರಿಗೆ ಸಂಬಂಧಪಟ್ಟವರು, ಆ ಸಂಪತ್ತು ಅವ್ರಿಗೆ ಸಂಬಂಧಪಟ್ಟವ್ರನ್ನ ನೋಡಿ ಸರ್. ನಾನು ಮಾತಾಡೋದು 8 ತಿಂಗಳು ನಿಮ್ಗೆ ಆಯ್ತು ಸರ್? ಏನಿಲ್ಲ ಸರ್, ಸಿಂಪಲ್ ಕೇಳಿದೆ. ನಿಮ್ಗೆ ಅವ್ರು ಬಂದು 8 ತಿಂಗಳು ಮುಂಚೆ ಸಿಕ್ಕಿದ್ರು ಸರ್, ಅವ್ರನ್ನ ಕರ್ಕೊಂಬಂದು ಹೆಂಗ್ ಸಿಕ್ಕಿದ್ರು ಸರ್ ನಿಮ್ಗೆ? ಅದನ್ನ ಹೇಳ್ತೀನಿ ನೋಡಿ ಸರ್. ನನಗೆ ಆಲ್ವಿನ್ ಅನ್ನೋರು ಕರ್ಕೊಂಬಂದು ನನ್ನ ಹತ್ರ ಮಾರ್ಕೆಟಿಂಗ್ ಕೆಲಸಕ್ಕೆ ಅಂತ ಬಿಟ್ಟರು. ಮೊದಲು ನ್ಯೂಟ್ರಿನಲ್ಲಿ ಮಾಡ್ತಾ ಇದ್ರು ಇವರು, ನ್ಯೂಟ್ರಿನ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ತೊಗೊಂಬಂದು ನಮ್ಮ ಹತ್ರ ಬಿಟ್ಟರು. ಬಂದು 1 ತಿಂಗಳಿಗೆ ಅವ್ರಿಗೆ ಸ್ಟ್ರೋಕ್ ಆಯಿತು. ನಮಗೆ ಯಾವ ಮಾಹಿತಿನೂ ಗೊತ್ತಿಲ್ಲ. ಯಾರು ಇವರು, ಅನುಶ್ರೀಯವ್ರು ಯಾರು, ಅಭಿಯವ್ರು ಯಾರು, ಸಂಪತ್ ಅವ್ರಿಗೂ ಏನು ಸಂಬಂಧ ನಮ್ಗೇನು ಗೊತ್ತಿಲ್ಲ. ಬಟ್ ಸರ್ ನಾನು ಹೇಳೋದು ಸಡನ್ ಆಗಿ ನೀವು ಹೆಂಗ್ ಟಿವಿಗೆ ಹೋದ್ರಿ? ನೀವು ಅನುಶ್ರೀ ಹೆಸರು ಕೇಳಿದಕ್ಕೆ ತಾನೇ ಹೋಗ್ತಾರೆ ನೀವು ಟಿವಿಗೆ. ನೀವು ಕೆಲಸ ಕೊಟ್ಟಿದ್ದೀರಾ ಇವ್ರಿಗೆ? ಕೇಳಿ ಏನಾದ್ರು ಕೆಲಸ ಕೊಟ್ಟಿದ್ದೀರಾ ಅವರಿಗೆ? ನೋಡಿ ಸರ್, ಸಂಪತ್ತು ಸಾವಿರ ಹೇಳಿದ್ದಕ್ಕೇನೆ ನಾನು ಮೀಡಿಯಾದವ್ರಿಗೆ ಹೇಳಿದ್ದೆ, ಟಿವಿ ಅವರಿಗೆ. ತಪ್ಪು ತಿಳ್ಕೊಬೇಡಿ. ಹೇಳಿ ಸರ್. ಸರ್ ನಾನು ಅದನ್ನೇ ಕೇಳ್ತಿರೋದು. ಒಬ್ಬರು ಲೈಫ್ ಹಾಳು ಮಾಡಬೇಕು ಅಂತಂದ್ರೆ ಟಿವಿಗೆ ಹೋಗ್ಬಿಡ್ತಾರೆ, ಸೆಲೆಬ್ರಿಟಿಗಳು ಲೈಫ್ ಹಾಳು ಮಾಡಬೇಕು ಅಂದ್ರೆ ಟಿವಿಗೆ ಹೋಗಿ ಕುತ್ಕೊಬಿಡ್ತಾರೆ. ಇದೊಂದೇ ಜನಕ್ಕೆ ಗೊತ್ತಿರೋದು ಸರ್. ಸರ್ ನಾನು ಕರೆಸಿ ಮಾತಾಡಿ ಅಂತ ಹೇಳಿದೆ ಸರ್. ನಾನು ಯಾವುದು ಬೇಡ, ಕರೆಸಿ ಅವ್ರಿಗೇನಿದೆ ಮಾತಾಡಿ ಕಳಿಸ್ಕೊಡಿ. ಈ ಟಿವಿಗೆ ಹೋದ್ರೆ ಟಿವಿಗೆ ಮಾನವೀಯತೆ ಎಲ್ಲ ಇರಲ್ಲ ಸರ್. 1 ನಿಮಿಷ ಇರಿ ಸರ್, ಇನ್ನೊಬ್ರು ನಮ್ಮ ಸ್ನೇಹಿತರೊಬ್ರು ಕಾನ್ಕೊಳ್ತೀನಿ, ಹಾಗೆ ಇರಿ. ಅಲ್ಲ ಶಿವ್ಲಿಂಗು ಸರ್, ಶಿವ್ಲಿಂಗು ಸರ್, ನೀವು ಹೋಗಿರೋದು ಯಾವ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲ ಶಿವ್ಲಿಂಗು ಸರ್, ನೀವು ಹೋಗಿರೋದು ನ್ಯೂಸ್ ಚಾನಲ್. ಆಮೇಲೆ ಅವ್ರು ಹೋದ್ರೆ ನಮ್ಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವು ಬಿಸ್ನೆಸ್ ಅಲ್ಲಿ ಇದ್ದೀರಾ, ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಎಲ್ಲಾನು ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ಮಾತ್ರ ಹೇಳ್ತೀವಿ. ನೀವು ಯಾರೋ ಒಬ್ಬರು ವ್ಯಕ್ತಿ, ನಿಮಗೆ 8 ತಿಂಗಳು ಮುಂಚೆ ಪರಿಚಯ ಆಗಿರೋ ವ್ಯಕ್ತಿ ಯಾರೋ ಹೆಸರು ಹೇಳ್ತಾರೆ, ನೀವು ಅವ್ರ ಹೆಸರು ತಗೊಂಡೋಗಿ ನ್ಯೂಸ್ ಚಾನಲಲ್ಲಿ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಯಾರಿದ್ದಾರೆ, ನಮ್ಮ ಪರಿಸ್ಥಿತಿ ಏನು, ನಾವು ಯಾರು, ನಮ್ಮ ಕಥೆ ಏನು, ನಮ್ಮಪ್ಪ ಯಾರು, ನಿಮ್ಗೆ ಏನಾದರೂ ಗೊತ್ತಾ? ಮೇಡಮ್ ನಮ್ಗೆ ಗೊತ್ತಿಲ್ಲ. ನಾನು ವಾಟ್ಸಪ್ ಮೆಸೇಜ್ ಹಾಕಿದಾಗ ನೀವು ಒಂದೇ ಒಂದು ಸರಿ ಏನಾದರೂ ಒಂದು ರಿಪ್ಲೈ ಮಾಡಿದ್ರು, ನಾವು ನಿಮ್ಮ ನಂಬರ್ ಕೊಟ್ಟಿದ್ರು, ನಾನು ನೇರವಾಗಿ ಮಾತಾಡ್ತಾ ಇದ್ದೆ. ರಿಪ್ಲೈ ಮಾಡಿ ಮಾತಾಡೋದು ಇದು ಸಮಂಜಸನೇ ಅಲ್ಲ. ನೀವು ಈ ಆನ್ಸರ್ ನನಗೆ ಕೊಟ್ಬೇಡಿ ಪ್ಲೀಸ್. ಅಲ್ಲ ಸರ್, ನಿಮ್ಗೆ ಯಾರು ನಿಮ್ಮ ಹತ್ರ ಯಾರು ಕರ್ಕೊಂಬಂದ್ರಲ್ಲ, ಆಲ್ವಿನ್ಗೆ ಒಪ್ಪಿಸ್ಬಿಟ್ಟು ಬಿಟ್ಬಿಡ್ಬೋದಾಗಿತ್ತಲ್ವಾ ನೀವು? ಸರ್ ಅವ್ರಿಗೂ ಹೇಳಿದೆ ನಾನು ಕರ್ಕೊಂಬಂದೆ, ನಾನು ಬಿಟ್ಟೆ. ಆ್ಯಕ್ಚುಲಿ ನನ್ಗೆ ಅವರು ಫೋನ್ ಎತ್ತಾ ಇಲ್ಲ. ಅವರು ಮಾವಂತೆ, ಮಾವನು ಬಾಂಬೈದನ್ನ ಹೇಳಿದ್ರು. ಆಲ್ವಿನ್ ಅವ್ರು ಕರ್ಕೊಂಬಂದ್ರು ಅಂತ ಹೇಳ್ಬೇಕಲ್ವಾ ಸರ್? ನಿಮ್ಗೆ 1 ನಿಮಿಷ ಇರಿ, ನಾನೇನು ಕೊಟ್ಟು. ಹೌದು, ಆಲ್ವಿನ್ ಹೆಸರು ಹೇಳಿದ್ದೀನಿ, ಆಲ್ವಿನ್ ಹೆಸರು ಹೇಳಿದ್ದೀನಿ. ಮತ್ತೆ ಅನುಶ್ರೀ ಕರೆಕ್ಟ್ ಸರ್. ನಾನು ನಿಮ್ನ ಸಿಂಪಲ್ ಆಗಿ ಕೇಳ್ತೀನಿ ಸರ್. ಅವ್ರನ್ನ ಕರ್ಕೊಬಂದ್ ಬಿಟ್ಟಿದ್ದು ಆಲ್ವಿನ್ ಅವ್ರು ಕರ್ಕೊಬಂದ್ ಬಿಟ್ರು ಅಂತ ಹೇಳಿ ಬಿಟ್ಬಿಟ್ಟಿದ್ರೆ ಮುಗ್ದೆ ಹೋಗ್ತೀನಿ. ನಾನು ಹಾಗೇನೆ ಹೇಳಿರೋದಲ್ವಾ, ಆಲ್ವಿನ್ ಅವ್ರು ಮಾತಾಡ್ಬೇಕಿತ್ತು. ಮತ್ತೆ ಅನುಶ್ರೀ ಹೆಸರು ಹೆಂಗ್ ಬರುತ್ತೆ ಅಲ್ಲಿಗೆ? ನಾನು ಹೇಳಿರೋದೇ ಆಲ್ವಿನ್ ಹೆಸರೇ ಸರ್. ನಿಮ್ಗೆ 1 ನಿಮಿಷ ಇರಿ ಹಂಗೆ. ಅನುಶ್ರೀ ಹೆಸರು ಹೆಂಗ್ ಬರುತ್ತೆ ಸರ್? ನೀವು ಶಿವಲಿಂಗ ಸರ್ ಒಂದೊಂದ್ಸಲಿ ಒಂದೊಂದ್ ತರ ಮಾತಾಡ್ತಾ ಇದ್ದೀರಾ, ಓಕೆನಾ? ನೀವು ಒಂದ್ಸಲಿ ನಾನು ಹೇಳ್ದೆ ಅಂತೀರಾ, ಒಂದ್ಸಲಿ ಅನುಶ್ರೀ ಅಂತ ಹೇಳ್ತೀರಾ, ಒಂದ್ಸಲಿ ಆಲ್ವಿನ್ ಹೇಳಿದ್ದೀನಿ ಅಂತ ಹೇಳ್ತೀರಾ. ಸರ್ ಒಪ್ಕೋಬೇಕು ಸರ್. 2 ವಿಷಯ ನೀವು ಮಾಡಿದ ತಪ್ಪು ಸರ್. ನೀವು ಹಿಂದೆ ಮುಂದೆ ಇನ್ನೊಬ್ರ ಬಗ್ಗೆ ಕೇಳ್ತಾ ಯಾರು ಹೆಂಗೆ ಪರಿಚಯ ಇರೋ ವ್ಯಕ್ತಿನ ನೀವು ಅವ್ರೇನೋ ಹೇಳಿದ್ರು ಅಂದ್ಬಿಟ್ಟು ನಮ್ಮ ಬಗ್ಗೆ ನೀವು ನಮ್ಮ ಹೆಸರುಗಳನ್ನ ಮಾಡೋದು ತಪ್ಪು. ನೋಡಿ ಮೇಡಮ್, ನೀವು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸರ್ ಕೇಳಿ, 1 ನಿಮಿಷ ಇಲ್ಲ, 1 ನಿಮಿಷ
ಅಂತ ನೀವು ಕೇಳಿ. ಯಾಕಂದ್ರೆ ಹೆಸರು ಹಿಡಿದಿರೋದು ನಂದು. ನಿಮಗೆ ನಾನು ಪರಿಚಯನೂ ಇಲ್ಲ, ನನ್ನ ಬಗ್ಗೆನೇ ಗೊತ್ತಿಲ್ಲ. ನೀವು ನಿಮಗೆ ನೀವು ಹೋಗಿ ನನ್ನ ಹೆಸರು ಹೇಳ್ತೀರಾ? ಖಂಡಿತ ಗೊತ್ತಿಲ್ಲ. ನಾನು ಹೇಳ್ಬಿಟ್ಟು ಆ್ಯಂಕರ್ ಅನೀಶ್ ಅಂತ ನಾನು ಮಾತಾಡಿಲ್ಲ. ಅವ್ರಿಗೆ ಹೇಳಿಲ್ಲ ನಾನು, ನಿಮಗೆ ನೇರವಾಗಿ ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ. ಹೇಳಿಲ್ಲ ಮೇಡಮ್. ನಾನು ಹೇಳಿರೋದೇನಂತ ಅಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಕರೆಸಿ ಅವ್ರಿಗೆ ತೋರಿಸಿ. ಅದಕ್ಕೆ ಹೋಗಿ ನ್ಯೂಸ್ ಚಾನೆಲ್ ಅಲ್ಲಿ ಕೊಟ್ಕೋತೀರಾ? ನೀವು ಏನು ಮಾತಾಡ್ತಾ ಇದ್ದೀರಾ? ನಾನು ಏನು ಮಾಡ್ಬೇಕಾಗಿತ್ತು ಹೇಳಿ? ಯಾವ ಥರ ಬರ್ಬೇಕಾಯ್ತು ನಾನು ಹೇಳಿ? ಇಲ್ಲ ಸರ್, ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಹೇಳಿ ಸರ್. ಹೋಗಿ ನೀವು ಅನುಶ್ರೀ ಅವ್ರ ತಂದೆ ಅಂತ ನೀವು ಹೋಗಿ ಹೇಳಿರೋದಕ್ಕೆ ತಾನೇ ಕರಿತಿರೋದು. ಅನುಶ್ರೀ ಹೆಸರು ಬರ್ತಿರೋದು ಸರ್. ಸೆಲೆಬ್ರಿಟಿ ಅಲ್ಲ. ಒಂದ್ ನಿಮಿಷ ಕೇಳಿ ಸರ್, ನಾನು ಹೇಳ್ಬಿಡ್ತೀನಿ. ನೀವು ದೊಡ್ಡವರು, ನಾನು ಚಿಕ್ಕವರೇ ಇರ್ಬೋದು. ಅನುಶ್ರೀ ಹೆಸರು ಹೇಳಿದಕ್ಕೆ ಅಲ್ವಾ ಸರ್ ನೀವು ಟಿವಿಗೆ ಹೋಗಿದ್ದು? ಇಲ್ಲ ಹಿಂಗ್ ಹೋಗ್ತೀರಿ? ಟಿವಿ ಅವ್ರ ಕಾಮನ್ ಮ್ಯಾನ್ಗಳನ್ನ ಕರೆದು ನಿಮ್ಗೆ ಸಂಧಾನ ಮಾಡಿ ಕಳಿಸ್ತಾರ ಸರ್? ಸರ್ ಅವ್ರಿಗೇನು ಅದೇ ಕೆಲಸನಾ ಸರ್ ಟಿವಿ ಅವ್ರಿಗೆ? ನಿಜ ಇಲ್ಲ. ಆ ವ್ಯಕ್ತಿ ಬಂದ್ಬಿಟ್ಟು ಅನುಶ್ರೀ ತಂದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ ಸರ್. ನಂಬ್ತಾರ ಬಿಡ್ತೀರಾ ನೀವು? ಟಿವಿ ನೀವೇ ನಂಬಲ್ಲ ಅಂದ್ಮೇಲೆ ನೀವೇ ಹಾಕೋದ್ರಿ ಸರ್ ಟಿವಿ? ನಂಬಲ್ಲ, ಯಾರು ನಂಬಲ್ಲ. ನಾನು ಹೇಳಿದ್ದೇನಂತ ಆ ವ್ಯಕ್ತಿಗೆ ಸಂಬಂಧಪಟ್ಟವ್ರನ್ನ ಕರೆಸಿ ತೋರಿಸಿ. ತುಂಬಾ ಕ್ರಿಟಿಕಲ್ ಆಗಿದೆ, ಸೀರಿಯಸ್ ಆಗಿದ್ದಾರೆ. ತೋರಿಸುತ್ತೆ ಸರ್ ಸಂಬಂಧ ಸರ್. ಇಲ್ಲಿ ಓಲಿ ಇವಾಗ ಬೇರೆ ಯಾವ ದಾರಿ ಸರ್? ಮೀಡಿಯಾದವ್ರು ದಾರಿ ತೋರಿಸಲ್ಲ ಅಂದ್ರೆ ಇನ್ಯಾರು ತೋರಿಸ್ಬೇಕು ಹೇಳಿ ಸರ್? ಆಯ್ತು ಬರೋಣ, ಒಂದು ಕೆಲಸ ಮಾಡೋಣ. ಅವ್ರಿಗೆ ನಂಬಿಕೆ ಇಲ್ಲ ಅಲ್ವಾ? ನಮಗೂ ಗೊತ್ತಿಲ್ಲ ಅಲ್ಲಿ ಹಾಸ್ಪಿಟಲ್ ಯಾರು ಇರೋದು ಅಂತ ಹೇಳಿ. ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿ ಕೊಡೋಣ. ಬರೋಣ, ಈ ರೀತಿ ಇವರು ನಮಗೆ ಅವ್ರು ಮಾಡಿದ್ರೆ ಅದು ಯಾವ ಇದ್ದಾರೆ ಅಂತ ಹೇಳಿ ಪೊಲೀಸ್ ಅವ್ರಿಗೆ ವಿಚಾರಿಸಿ. ಅದು ತುಂಬ ಜಮೀನು ಆಗಿದ್ರೆ ನಾವು ಆಮೇಲೆ ನೋಡ್ಕೊಳ್ಳೋಣ. ನನ್ನ ಹೆಸರು 1000 ಜನ ಇರ್ತಾರೆ, ನಾನು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ. ಬರೋಣ. ಹೌದು ಮೇಡಮ್, ಕರೆಕ್ಟ್ ನೀವು ಹೇಳ್ತಾ ಇರೋದು. ಅಷ್ಟೇ ಮಾಡಿ ಮೇಡಮ್, ಅಷ್ಟೇ. ನಾನು ಕಂಪ್ಲೇಂಟ್ ಕೊಡ್ತೀನಿ. ಖಂಡಿತ. ಪೊಲೀಸ್ ಅವರೇ ಬರ್ತಾರೆ. ನೀವು ಪೊಲೀಸ್ ಅವರಿಗೆ ಆನ್ಸರ್ ಮಾಡಿ. ಖಂಡಿತ ಮೇಡಮ್. ಓಕೆ ಮೇಡಮ್. ನೆಕ್ಸ್ಟ್ ಇದೆಯಲ್ವಾ, ನೆಕ್ಸ್ಟ್ ಟೈಮ್ ಇಂದ ಇದೆಯಲ್ಲ, ಗೊತ್ತಿಲ್ಲದಿರೋ ವ್ಯಕ್ತಿ ಬಗ್ಗೆ ನ್ಯೂಸ್ ಚಾನಲ್ ಕುತ್ಕೊಂಡು ಮಾತಾಡೋದನ್ನ ಫಸ್ಟ್ ತಿಳಿಸಿ. ನಿಮ್ದು ದಯವಿಟ್ಟು ಮಾಡಬೇಡಿ ಸರ್. ಎಲ್ಲರಿಗೂ ಫ್ಯಾಮಿಲಿ ಅನ್ನೋದು ಇರುತ್ತೆ, ಅದನ್ನ ಮಾಡಬೇಡಿ ಸರ್. ಅದು ಒಳ್ಳೇದಲ್ಲ. ಅದು ನೋಡಿ, ಎಲ್ಲಾರ್ಗು ಫೋನ್ ಮಾಡಿ ಪ್ರಯತ್ನ ಪಟ್ಟಿದ್ದೀನಿ ಸರ್. ಹೇಳಿ, ಇದು ಕೊನೆ ಸ್ಟೇಜ್, ಅವರು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ ಅವರು. ಹಾಂ ಹೇಳಿ ಸರ್. ನಾನು ಹೇಳೋದೇನು ಗೊತ್ತಾ, ನಿಮಗೆ ಪ್ರಾಬ್ಲಮ್ ಇದೆಯಾ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಕೊಟ್ಟಿದ್ದೀನಿ. ಸ್ಟೇಷನ್ ಹ್ಯಾಂಡಲ್ ಮಾಡುತ್ತೆ ಅದು. ಕೊಟ್ಟಿದ್ದೀನಿ ಸರ್. ಮತ್ತೆ ನೀವು ಅದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು, ಟಿವಿಗೆ ಯಾಕೆ ಹೋದ್ರಿ ನೀವು? ಸರ್ ಬೇರೆ ಸರ್ ನೀವು ಟಿವಿಗೆ ಹೋಗಿ ತಪ್ಪು ಅಂತ ಹೇಳ್ತಿದ್ದೀನಿ ಸರ್. ಸರ್ ಸ್ಟೇಷನ್ ಅಲ್ಲಿ ಅವರು ಕೆಲಸನ ಸ್ಪೀಡ್ ಆಗಿ ಮಾಡ್ತಾ ಇಲ್ಲ. ಅದು ತಪ್ಪು. ಇದು ನೀವು ಟಿವಿಗೆ ಕೂತ್ಕೊಂಡ್ರ ಸರ್? ಇಲ್ಲ ಅವ್ರು ಸರ್ ಅನ್ನೋದು ಗೊತ್ತಾಗಿರೋದಕ್ಕೆ ಹೇಳ್ತೀನಿ ಕೇಳಿ ಸರ್. ನಿಮಗೆ ಸೆಲೆಬ್ರಿಟಿ ಅಂತ ಸರಿ ಸರ್, ನಾನೊಬ್ಬ ಕಾಮನ್ ಮ್ಯಾನ್ ಸರ್. ನನಗೇನು ಸಿಗುತ್ತೆ ಸರ್ ಅದರಿಂದ? ನೀವು ಸೆಲೆಬ್ರಿಟಿ ಗೊತ್ತು ನನಗೆ, ನೀವು ಸೆಲೆಬ್ರಿಟಿ ಇದ್ದೀರಾ. ಅಲ್ಲ, ನನಗೇನು ಸಿಗುತ್ತೆ? ನಿಮ್ಮನ್ನ ಕರ್ಕೊಂಡೋಗಿ ಪಬ್ಲಿಸಿಟಿ ಮಾಡಿದ್ರೆ ನನಗೇನು ಸಿಗುತ್ತೆ ಹೇಳಿ? ನಮಗೆ ಪಬ್ಲಿಸಿಟಿ ಅಲ್ಲ ಸರ್, ಇದನ್ನ ಯಾರು ಮಾಡಿದ್ರೆ ನೀವೇ ತಾನೇ ಟಿವಿ ನಿಂತ್ಕೊಳ್ಳೋದು. ಸರ್ ಅದು ಬೇಕಾಗೇ ಇಲ್ಲ ನನಗೆ. ನೋಡಿ ಸರ್, ಅದು ನನಗೆ ಬೇಕಾಗೇ ಇಲ್ಲ ಸರ್. ನನಗೆ ಮರ್ಯಾದೆ ಕಲಿಯುವಂತ ವಿಚಾರ ಸರ್ ನೀವು ಮಾಡ್ತಿರೋದು. ನೀವು ಒಬ್ರು ಒಂದು ಫ್ಯಾಮಿಲಿನ, ನೆಮ್ಮದಿಯಾಗಿರೋ ಫ್ಯಾಮಿಲಿನ ಮರ್ಯಾದೆ ಕಲಿಯೋ ಕೆಲಸ ಮಾಡ್ತೀವಿ ಅಷ್ಟೇ, ಇನ್ನೇನಲ್ಲ. ನೀವು ಇನ್ನೊಬ್ಬರ ಫ್ಯಾಮಿಲಿನ ನೆಮ್ಮದಿನ ಡಿಸ್ಟರ್ಬ್ ಮಾಡಿದ್ರ. ಇದು ಯಾವುದು ಒಳ್ಳೆ ಸಮಾಜ ಸೇವೆನೂ ಅಲ್ಲ, ಯಾವುದು ನಾ ಹೇಳೋದು ಎಲ್ಲಾದ್ರೂ ಒಳ್ಳೇದನ್ನ ಮಾಡೋಣ ಸರ್, ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು. ನಾ ಇದುವರೆಗೂ ಯಾರಿಗೂ ಮಾಡಿಲ್ಲ ಸರ್ ಕೆಟ್ಟದ್ನ. ಅಲ್ಲ ಇವಾಗ ನೀವು ಅವ್ರಿಗೂ ಅಷ್ಟೇ, ಸಂಪತ್ ಅವ್ರಿಗೂ ಅಷ್ಟೇ. ಇವತ್ತಿನ ತನಕ ಫ್ರೀಯಾಗಿ ಊಟ ತಿಂಡಿ ಹಾಕ್ಬಿಟ್ಟು ಮೆಡಿಸನ್ ಕೊಡ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋದ ಸರಿನೂ ನಾನೇ ಖರ್ಚು ಮಾಡಿದ್ದೀನಿ, ಈ ಸರಿನೂ ನಾನೇ ಮಾಡಿದ್ದೀನಿ. ನಮ್ಗೇನ್ ಗೊತ್ತು ಏನು ಕೆಟ್ಟದ್ ಮಾಡೋಣ ಇನ್ನೊಬ್ರಿಗೆ ಹೇಳಿ? ಒಳ್ಳೇದಲ್ವಾ? ಅಲ್ಲ ಈಗ ನೀವು ನಮಗ್ ಕೆಟ್ಟದ್ ಮಾಡ್ತಿದ್ದೀರಾ ಅಂತ ಹೇಳ್ತಿರೋದು. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರೋದು, ಕಂಪ್ಲೇಂಟ್ ನಂಬರ್ ಇದೆಯಾ ನಿಮ್ಮ ಹತ್ರ? NCR ಕಾಪಿ ಇದೆ ನನ್ನ ಹತ್ರ. ಇದೆ ಅಲ್ವಾ? ಇದೆ ಖಂಡಿತ. ನಾವು ಇವಾಗ ನಾಳೆ ಅವ್ರಿಗೆ ಪೊಲೀಸರು ಬಂದು ನೀವು ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿದಾಗ ನೀವು ಆ ಕಂಪ್ಲೇಂಟ್ ನಂಬರ್ ಏನಿದೆ ಅವ್ರಿಗೆ ಕೊಡಿ, ಅವ್ರು ಸಾರ್ಟ್ ಔಟ್ ಮಾಡ್ಕೊತಾರೆ. ಓಕೆ. ನೆಕ್ಸ್ಟ್ ಟೈಮ್ ಇಂದ ಸುಮ್ಮನೆ ಹೋಗಿ ನ್ಯೂಸ್ ಚಾನಲ್ ಅಲ್ಲಿ ಕೂತ್ಕೊಳ್ಳೋದಲ್ಲ. ಬಿಕಾಸ್ ಐ ಕ್ಯಾನ್ ಫೈಲ್ ಕೇಸ್ ಅಗೇನ್ಸ್ಟ್ ಯು. ಡೋಂಟ್ ಡೂ ಇಟ್ ಪ್ಲೀಸ್. ಆಯ್ತು ಮೇಡಮ್.